ಮೋನಿಕಾ ಪ್ರೆಗ್ನೆಂಟ್ ಅಲ್ಲ ಅಂತ ಅನಿಕೇತ್ ಮತ್ತು ಚಂಚಲಗೆ ವಿಷಯ ಗೊತ್ತಾಗ್ಬಿಡ್ತಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು, ಏನೇನೆಲ್ಲ ಬದಲಾವಣೆ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಇಲ್ಲಿ ಮೋನಿಕಾ ಬಂದುಬಿಟ್ಟು ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಮದುವೆ ಮಾಡಿಕೊಂಡು ಬಂದಿರ್ತಾಳೆ. ಸೊ ಎಲ್ಲರೂ ಅದನ್ನೇ ನಿಜ ಅಂತ ಅಂದ್ಕೊಂಡು ನಂಬಿರ್ತಾರೆ. ಸೊ ಇಲ್ಲಿ ಮೋನಿಕಾಗೆ ಇವತ್ತು ತುಂಬಾ ಹೊಟ್ಟೆ ನೋವು ಬಂದುಬಿಟ್ಟಿರುತ್ತೆ. ಬಟ್ ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ತುಂಬ ಹೊಟ್ಟೆ ನೋವಿಂದ ಬಳಲ್ತಾ ಇರ್ತಾಳೆ. ಸೊ ಅವಾಗ ಏನು ಮಾಡ್ತಾಳೆ, ಸೊ ಹೊಟ್ಟೆ ನೋವು ಸಹಿಸ್ಕೊಳ್ಳೋದಕ್ಕಾಗದೆ ಅವಳು ಒಂದಷ್ಟು ಟ್ಯಾಬ್ಲೆಟ್ಸ್ನ ಆನ್ಲೈನಲ್ಲಿ ಆರ್ಡ್ರ್ ಕೂಡ ಮಾಡ್ತಾಳೆ. ಸೊ ಮನೆಯವರು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಅವಳೇ ಹಾಗೆ ನೋವನ್ನು ತಿಂದ್ಕೊಂಡು ರೂಮಲ್ಲೇ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಸೊ ಆಮೇಲೆ ಅನ್ಕೋತಾ ಇರ್ತಾಳೆ, ನಾನೇನೋ ಸುಳ್ಳು ಹೇಳ್ಕೊಂಡು ಮದುವೆ ಮಾಡಿಕೊಂಡು ಬಂದುಬಿಟ್ಟಿದ್ದೀನಿ. ಬಟ್ ಈ ನೋವನ್ನ ಯಾವ ಥರ ಸಹಿಸ್ಕೊಳ್ಳೋದು, ಇದನ್ನು ಯಾರಿಗೂ ಗೊತ್ತಾಗದೇ ಇರೋ ಥರ ಯಾವ ಥರ ಮೈಂಟೈನ್ ಮಾಡೋದು ಅಂತೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಆನ್ಲೈನಲ್ಲಿ ಒಂದಿಷ್ಟು ಟ್ಯಾಬ್ಲೆಟ್ಸ್ನೆಲ್ಲ ಆರ್ಡ್ರ್ ಮಾಡ್ತಾಳೆ. ಸೊ ಮಾಡಿದ್ಮೇಲೆ ಅನ್ಕೋತಾಳೆ, ಯಾರಿಗೂ ಗೊತ್ತಾಗದೆ, ಮನೇಲಿ ಯಾರಿಗೂ ಗೊತ್ತಾಗದೆ ನನ್ನ ಕೈಗೆ ಸಿಗ್ಲಪ್ಪ ಟ್ಯಾಬ್ಲೆಟ್ಸು, ಯಾರ ಕೈಲೂ ಸಿಗದೆ ಇದ್ದರೆ ಸಾಕು, ಆ ಥರ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ರೂಮಲ್ಲಿ ಕೂತಿರ್ತಾಳೆ. ಸೊ ಆರ್ಡ್ರು ಮಾಡಿದ್ಮೇಲೆ ಬರುತ್ತೆ. ಸೊ ಈ ಕಡೆ ಚಂಚಲಾಗೆ ಮೋನಿಕಾ ಮೇಲೆ ಡೌಟ್ ಬರುತ್ತೆ. ಇವಳು ಯಾಕೆ ಇವತ್ತು ಈ ಥರ ಬಿಹೇವ್ ಮಾಡ್ತಾಯಿದ್ದಾಳೆ, ಇವಳು ಬಿಹೇವಿಯರೇ ತುಂಬ ಚೇಂಜ್ ಆಗಿದ್ದೆಲ್ಲ, ಏನಾಗ್ತಿದೆ ಅಂತೇಳ್ಬಿಟ್ಟು ಚಂಚಲ ಕೂಡ ಮೋನಿಕಾನ ಲೈಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಸೊ ಮೋನಿಕಾಗೆ ಕಾಲ್ ಬರುತ್ತೆ, ಡೆಲಿವರಿ ಬಾಯಿಂದ ಕಾಲ್ ಬರುತ್ತೆ. ಸೊ ಟ್ಯಾಬ್ಲೆಟ್ ಬಂದಿದೆ, ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ಥರ ರಿಸೀವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಳ್ಳಿ ಥರ ನಿಧಾನಕ್ಕೆ ಇಳ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಚಂಚಲ ಕೂಡ ಮೋನಿಕಾನ ಅಬ್ಸರ್ವ್ ಮಾಡ್ತಿರ್ತಾಳೆ. ಯಾಕೆ ಇವತ್ತು ಈ ಥರ ಬಿಹೇವ್ ಮಾಡ್ತಾಯಿದ್ದಾಳೆ, ಏನಾಗ್ತಿದೆ ಇಲ್ಲಿ, ಏನೋ ಸಮಥಿಂಗ್ ಸ್ಪೆಷಿ ನಡೀತಾ ಇದೆ, ಅದೇನು ಅಂತ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಚಂಚಲನೂ ಕೂಡ ಮೋನಿಕಾನ ತುಂಬಾ ಅಬ್ಸರ್ವ್ ಮಾಡ್ತಿರ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ ಅನಿಕೇತ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾಳೆ. ಸೊ ಇಲ್ಲೇನೋ ನಡೀತಾ ಇದೆ, ಅದನ್ನು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅನಿಕೇತು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅದಾದಮೇಲೆ ಮೋನಿಕಾ ಫುಲ್ ನಿಧಾನಕ್ಕೆ ಯಾರಿಗೂ ಗೊತ್ತಾಗದೆ ನನ್ನ ಕೈ ಸೇರಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡು ಕೆಳಗಡೆ ಬರ್ತಾಳೆ. ನಿಧಾನಕ್ಕೆ ಬಂದಮೇಲೆ ಯಾರಿಗೂ ಗೊತ್ತಾಗದೇ ಇರೋ ಥರ ಡೆಲಿವರಿ ಬಾಯ್ ಹತ್ರ ಟ್ಯಾಬ್ಲೆಟ್ಸ್ನ ರಿಸೀವ್ ಮಾಡ್ಕೋತಾಳೆ. ಸೊ ಅದನ್ನು ಮೇಲ್ಗಡೆಯಿಂದ ಚಂಚಲ ನೋಡಿಬಿಡ್ತಾಳೆ. ಸೊ ಇವಳೇನೋ ನಡೆಸ್ತಾ ಇದ್ದಾಳಲ್ಲ, ಏನು ನಡೆಸ್ತಾ ಇದ್ದಾಳೆ, ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಾಳೆ. ಸೊ ಆ ಕಡೆ ಈ ಕಡೆ ಮೋನಿಕಾ ಆ ಕಡೆ ಈ ಕಡೆ ಅನುಮಾನದಿಂದ ನೋಡಿಬಿಟ್ಟು ತೊಗೊಂಡಿದ್ದನ್ನು ನೋಡಿ ಇವಳೇನೋ ನಡೆಸ್ತಾ ಇದ್ದಾಳೆ ಅಂತ ಚಂಚಲಗಂತೂ ಕನ್ಫರ್ಮ್ ಆಗುತ್ತೆ. ಸೊ ಅದಾದಮೇಲೆ ಟ್ಯಾಬ್ಲೆಟ್ನ ತೊಗೊಂಡು ಮೋನಿಕಾ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋದ್ಮೇಲೆ ಚಂಚಲನೂ ಕೂಡ ಸಡನ್ನಾಗಿ ಮೋನಿಕಾ ಹಿಂದೆ ಬಂದುಬಿಡ್ತಾಳೆ. ಸೊ ಬಂದುಬಿಟ್ಟು ಟ್ಯಾಬ್ಲೆಟ್ ಮೋನಿಕಾ ಕೈಯಲ್ಲಿರುತ್ತೋ ಇಸ್ಕೊಂಡು ಆ ಟ್ಯಾಬ್ಲೆಟ್ಸ್ನ ನೋಡಿಬಿಟ್ಟು ಕೇಳ್ತಾಳೆ, ನೀನೇನು ಪ್ರೆಗ್ನೆಂಟು ಅಲ್ವಾ ಅಂತ ಹೇಳ್ಬಿಟ್ಟು. ಆಗ ಮೋನಿಕಾಗೆ ತುಂಬಾ ಗಾಬರಿ ಆಗೋಗ್ಬಿಡುತ್ತೆ. ಏನು ಹೇಳಬೇಕು ಏನು ಹೇಳಬಾರ್ದು ಅಂತಲೇ ಗೊತ್ತಾಗೋದಿಲ್ಲ. ಫುಲ್ಲು ಗಾಬರಿಯಾಗಿ ಹೆದರ್ಕೊಂಡು ನಿಂತಿರ್ತಾಳೆ. ಸೊ ಹಾಗೇ ಆ ಟೈಮ್ಗೆ ಗೌರಿ ಕೂಡ ಬಂದುಬಿಡ್ತಾಳೆ. ಸೊ ಮೋನಿಕಾ ಲೈಫಲ್ಲಿ ಇದರಿಂದ ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕು ಅಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ಸಮಸ್ಯೆಯಿಂದ ಗೌರಿ ಮೋನಿಕಾನ ಬಚಾವ್ ಮಾಡ್ತಾಳೋ ಅಥವಾ ಅನಿಕೇತು ಮತ್ತು ಚಂಚಲ ಈ ವಿಷಯನ ಎಲ್ರಿಗೂ ಹೇಳ್ತಾಳೋ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ. ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್.